ಯಾವಾಗ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಸೇರ್ತೀವೋ ಆವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಅಸಲಿ ಲೈಫ್. ಕಾಲೇಜು ಮೆಟ್ಟಿಲು ಹತ್ತಿದ ನಂತರ ಒಬ್ಬೊಬ್ರು ಒಂದೊಂದ್ ತರ ಬದಲಾಗ್ತಾರೆ. ಕೆಲವೊಬ್ರು ಹಾಳಾದ್ರೆ ಕೆಲವೊಬ್ರು ಉದ್ಧಾರ ಆಗ್ತಾರೆ. ಇನ್ನ ಕೆಲವರು ಜೀವನ ಅಂದ್ರೆ ಏನು, ಜೀವನದ ಪಾಠಗಳನ್ನ ಕಲಿತಾರೆ. ಎಲ್ರಿಗೂ ಒಂದೊಂದು ಅನುಭವ ಆಗಿರುತ್ತೆ. ಆದ್ರೆ ಕಾಲೇಜು ಸೇರಿದವರಲ್ಲಿ 80% ಜನ ಕಲಿಯೋದ್ರ ಬದಲು ಮೋಜು ಮಸ್ತಿ ಫ್ರೆಂಡ್ಸ್ ಪಾರ್ಟಿ ಅನ್ಕೊಂಡು ಸಮಯ ಹಾಳು ಮಾಡೋರೇ ಜಾಸ್ತಿ ಆಗಿರ್ತಾರೆ. ಮನೇಲಿದ್ರೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳ್ಕೊಂಡು ಹೊರಗಡೆ ಹೋಗ್ಬೇಕು. ಆದ್ರೆ ಯಾವಾಗ ಕಾಲೇಜ್ ತಲುಪ್ತೀವೋ ಆವಾಗ ಪೂರ್ತಿ ಸ್ವತಂತ್ರ ಆಗ್ತೀಯಾ. ಏನ್ ಮಾಡಿದ್ರು ಯಾರಿಗೂ ಏನು ಉತ್ತರ ಕೊಡ್ಬೇಕಾಗಿರಲ್ಲ. ಕಾಲೇಜ್ ಕಡೆ ಗಮನ ಕೊಡಲ್ಲ, ಟೈಮ್ ಪಾಸ್ ಮಾಡ್ತಾ ಇರ್ತೀಯ. ಮೊಬೈಲ್ ಯೂಸ್ ಮಾಡ್ತಾ ದಿನಪೂರ್ತಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾ ನೀನು ಕಾಲೇಜಿಗೆ ಬಂದಿರೋ ಕಾರಣನೇ ಮರ್ತು ಬಿಡ್ತೀಯಾ. ಲೈಫ್ ಇದೇ ತರ ಮುಂದುವರೆದ್ರೆ ಆಲ್ಮೋಸ್ಟ್ ಜೀವನದಲ್ಲಿ ಫೇಲ್ ಆಗ್ಬಿಡ್ತೀಯಾ. ನಿನ್ನ ಅಪ್ಪ ಅಮ್ಮ ಒಂದು ಶಾಕ್ಗೆ ಹೋಗ್ಬಿಡ್ತಾರೆ. ಅವರಿಗೆ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅಂತ, ಮತ್ತೆ ನಿನ್ಗೂ ಗೊತ್ತಾಗಲ್ಲ ನೀನೇನ್ ತಪ್ಪು ಮಾಡಿಬಿಟ್ಟೆ ಅಂತ. ಪೇರೆಂಟ್ಸು ಯಾವತ್ತೂ ಅನ್ಕೊಂಡಿರಲ್ಲ ತಮ್ಮ ಮಗ ಹೀಗ್ ಮಾಡ್ತಾನೆ ಅಂತ. ಅವರು ತುಂಬಾ ದುಃಖಕ್ಕೆ ಹೋಗ್ತಾರೆ. ನಿನಗೆ ಸರಿಯಾದ ಗೈಡೆನ್ಸ್ ಇಲ್ಲ, ಮಾಡಕ್ಕೆ ಒಂದು ಜಾಬ್ ಇಲ್ಲ. ಒಳಗಿಂದೊಳಗೆ ನಿನಗೊಂದು ಚಿಂತೆ ಕಾಡ್ತಾ ಇರುತ್ತೆ. ನನ್ನ ಹಣೆ ಬರ ಯಾಕೆಷ್ಟು ಕೆಟ್ಟದಾಗಿದೆ, ಯಾವುದೇ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಕೆಲವೊಂದು ವ್ಯಕ್ತಿಗಳು ಈ ಹಣೆ ಬರಹದ ಭರವಸೆಯಲ್ಲಿ ಕೂತ್ಕೊಂಡು ನೊಣ ಹೊಡಿತಾ ಇರ್ತಾರೆ, ನಮಗೂ ಒಳ್ಳೆ ಟೈಮ್ ಬರ್ಬೋದು ಅಂತ. ಆದ್ರೆ ಆ ಟೈಮ್ ಬರಲ್ಲ, ಅದನ್ನ ನಾವೇ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನೀನು ಹಣೆ ಬರಹದ ಭರವಸೆನ ಇಟ್ಕೊಂಡು ಕೂತ್ಕೊಳ್ಳೋರಲ್ಲಿ ಒಬ್ಬನಾಗ್ಬೇಡ. ನಿನ್ನ ಡಿಸಿಪ್ಲಿನ್ ಅನ್ನ ಫಾಲೋ ಮಾಡು ಮತ್ತು ಅದನ್ನ ಎಲ್ಲೂ ಬಿಡಬೇಡ. ಇದೆಲ್ಲದ್ರಿಂದ ಹೊರಗೆ ಬರ್ಬೇಕಂದ್ರೆ ನಿನಗೆ ಒಂದೇ ದಾರಿ ಇದೆ. ನಿನ್ನ ಸುತ್ತಮುತ್ತಲಿನ ಜನರಿಂದ ಏನಾದ್ರು ಬೆಟರ್ ಮಾಡಬೇಕು. ನಿನಗೆ ಅರಿವಾಗಬೇಕು. ಯಾವುದೋ ಒಂದು ಮಾರ್ಕ್ ಶೀಟ್ ನಿನ್ನ ಫ್ಯೂಚರ್ ಅನ್ನ ಡಿಸೈಡ್ ಮಾಡಲ್ಲ. ನಿನಗೆ ನಿನ್ನ ಡ್ರೀಮ್ ಗಳನ್ನ ಗಿಟ್ಟಿಸ್ಕೊಳ್ಬೇಕಂದ್ರೆ ನಿನಗೆ ಇದನ್ನೆಲ್ಲ ಬಿಡಬೇಕು. ಟೈಮ್ ವೇಸ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡೋದನ್ನ ನಿಲ್ಲಿಸಬೇಕು. ಆಗ ಮಾತ್ರ ಏನಾದ್ರೂ ಮಾಡಲು ಸಾಧ್ಯ. ಇನ್ಮೇಲೆ ನಿನ್ನ ತಪ್ಪುಗಳನ್ನ ತಿದ್ಕೋ. ಈ ಹಿಂದೆ ಮಾಡಿರೋ ತಪ್ಪುಗಳನ್ನ ಮನವರಿಕೆ ಮಾಡಿ ಇನ್ಮುಂದೆ ಆ ತಪ್ಪುಗಳನ್ನ ಮಾಡಲು ರೆಡಿ ಇರಬೇಡ. ಇನ್ಮೇಲೆ ಟೈಮ್ ವೇಸ್ಟ್ ಮಾಡಬೇಡ. ಒನ್ ಲೈಫ್ ಒನ್ ಚಾನ್ಸ್. ನಿನ್ನ ಫೋಕಸ್ ನಿನ್ನ ಕನಸುಗಳ ಮೇಲೆ ಇಟ್ಕೋ, ಮನೆಯವರ ಆಸೆಗಳ ಮೇಲೆ ಇಟ್ಕೋ. ನಿನ್ನ ಪೂರ್ತಿ ಫೋಕಸ್ ಜೀವನದಲ್ಲಿ ಯಾರು ಮಾಡಬೇಕು ಅನ್ನೋ ವಿಷಯದ ಮೇಲೆ ಇರಲಿ. ಈ ಫೋಕಸ್ ನ ಕಾರಣ ನಿನ್ನ ಎನರ್ಜಿ ಲೆವೆಲ್ ಹೈ ಆಗುತ್ತೆ. ನಿನ್ನ ಡ್ರೀಮ್ ಬಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ನಿನ್ನ ಜೀವನದ ಅತ್ಯಮೂಲ್ಯ ಆಸ್ತಿ ಅಂದ್ರೆ ಅದೇ ಸಮಯ. ಒಬ್ಬ ಟಾಪರ್ ತನ್ನ ಸಮಯ ಹಾಳು ಮಾಡ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ 10th ಅಲ್ಲಿ ಜಿಲ್ಲೆಗೆ ಟಾಪರ್ ಆಗಿ 12th ಅಲ್ಲಿ ಎಕ್ಸಾಮ್ ಫೇಲ್ ಆಗ್ತಾನೆ. PUC ಮಾಡಿದ ಒಂದು ತಪ್ಪಿಂದ ತನ್ನ ಜೀವನವೇ ಸೋತು ಹೋದಂತೆ ಅನುಭವ ಆಗುತ್ತೆ ಅವನಿಗೆ. ನೆಕ್ಸ್ಟ್ BTech ನಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರು PUC ಸ್ಕೋರ್ ಇಲ್ಲ ಅಂತ ಯಾವುದೇ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗಲ್ಲ. ಆ ಒಂದು ಮಾರ್ಕ್ ಶೀಟ್ ಅವನ ಜೀವನವನ್ನೇ ಹಿಡಿದಿಟ್ಟು ಬಿಟ್ಟಿತ್ತು. ಆದ್ರೆ ಧೃತಿಗೆಡದ ಆ ಬಾಲಕ ಒಂದು ಮಾರ್ಕ್ ಶೀಟ್ ತನ್ನ ಫ್ಯೂಚರ್ ಅನ್ನ ಡಿಸೈಡ್ ಮಾಡಲ್ಲ ಅಂತ ಅರಿವು ಮಾಡ್ಕೊಂಡ. ಒಂದು ವೆಬ್ಸೈಟ್ ನಲ್ಲಿ ಎಕ್ಸಾಮ್ ಕೊಡ್ತಾನೆ. ಅದನ್ನ ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಮಾಡ್ತಾನೆ. ಇದಾದ 3-4 ದಿನದಲ್ಲಿ ವೆಬ್ಸೈಟ್ ವತಿಯಿಂದ 2-3 ಇಂಟರ್ವ್ಯೂಗಳಲ್ಲಿ ಭಾಗವಹಿಸ್ತಾನೆ. ಕೊನೆಗೆ ಅವನು ಬಯಸಿದ್ದಕ್ಕಿಂತ ದುಪ್ಪಟ್ಟು ಸ್ಯಾಲರಿ ಪ್ಯಾಕೇಜ್ ನ ಕೆಲಸ ಸಿಗುತ್ತೆ ಒಂದು ಕಂಪನಿಲಿ. ಇದು ಮಹಾರಾಷ್ಟ್ರದ ಒಂದು ಜಿಲ್ಲೆಯ ಹುಡುಗನ ಕತೆ. ಆ ಜಿಲ್ಲೆಯಲ್ಲಿ 10th ನಿಂದ ಮುಂದಕ್ಕೆ ಓದ್ಬೇಕು ಅಂದ್ರೆ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಿತ್ತು. ಹಾಗಿದ್ರೆ ನೀನ್ ಯಾಕೆ ನಿಲ್ತೀಯಾ? ಬಿಡು ಟೈಮ್ ವೇಸ್ಟ್ ಮಾಡೋದನ್ನ. ಇರೋದು ಒಂದೇ ಲೈಫ್, ಸಿಗೋದು ಒಂದೇ ಚಾನ್ಸ್.